ರಾಜ್ಯಾದ್ಯಂತ ಎಲ್ಲಿ ನೋಡಿದ್ರೂ ಕೂಡ ಗುಂಡಿ ಬಿದ್ದು ಹೋದಂತಹ ರಸ್ತೆಗಳದ್ದೇ ಕತೆ. ದಾವಣಗೆರೆಯಲ್ಲೂ ಅಷ್ಟೇ ರಸ್ತೆಗಳು ಕಿತ್ತು ಹೋಗಿದೆ, ಜನ ಹೈರಾಣಾಗಿದ್ದಾರೆ. ಬಲಿಗಾಗಿ ಬಾಯಿ ತೆರೆದಂತಿದೆ ಈ ಯಮಗುಂಡಿ ರಸ್ತೆಗಳು. TV9 ನಲ್ಲಿ ರಿಯಾಲಿಟಿ ಚೆಕ್. ನಮ್ಮ ರಿಯಾಲಿಟಿ ಚೆಕ್ನಲ್ಲಿ ಅಲ್ಲಿನ ರಸ್ತೆಯ ದುಸ್ಥಿತಿ ಬಯಲಾಗಿದೆ. ಏನ್ ರೋಡ್ ಗುರು ಅಭಿಯಾನವನ್ನು ನಡೆಸ್ತಾ ಇದೆ TV9. ದಾವಣಗೆರೆ ಜಿಲ್ಲೆ ಜಗಳೂರು ಪಟ್ಟಣದಲ್ಲಿ ಯಾವ ರೀತಿ ಅಧ್ವಾನ ಆಗಿದೆ. ವೃದ್ಧ ನಡ್ಕೊಂಡು ಹೋಗ್ತಿದ್ದಾಗ ಲಾರಿ ಡಿಕ್ಕಿ ಹೊಡಿತು. ಗಾಯಾಳು ವೃದ್ಧನಿಗೆ ಜಗಳೂರು ಆಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಇನ್ನೂ ಕೂಡ ಜಗಳೂರು ರಸ್ತೆ ಕಾಮಗಾರಿ ಪೂರ್ಣನೇ ಆಗಿಲ್ಲ. ನೋಡಿ, ಇದನ್ನ ರಸ್ತೆ ಅನ್ನೋದಕ್ಕಾಗತ್ತಾ? ಈ ಪರಿ ಗುಂಡಿ ಬಿದ್ದು ಹೋದಂತಹ ರಸ್ತೆಯಲ್ಲಿ ಓಡಾಡೋದಾದ್ರೂ ಹೇಗೆ? ಸವಾರರು ಪರದಾಡ್ತಿದ್ದಾರೆ. ಯಾಮಾರಿದ್ರೆ ಯಮಲೋಕ. ರಸ್ತೆ ಕಾಮಗಾರಿ ಪೂರ್ಣಗೊಳ್ಳೋದಕ್ಕೆ ಜನ ಹಿಡಿ ಶಾಪ ಹಾಕ್ತಿದ್ದಾರೆ. 21 ಅಡಿ ರಸ್ತೆ ಅಗಲೀಕರಣ ಆಗದೆ ಪರದಾಡ್ತಿದ್ದಾರೆ. ಈ ಪರಿ ಗುಂಡಿ ಬಿದ್ದೋದಂತಹ ರಸ್ತೆಗಳಲ್ಲಿ, ಅದರಲ್ಲೂ 2 ವೀಲರ್ಸ್ ದ್ವಿಚಕ್ರ ವಾಹನ ಸವಾರರು ಪರದಾಡಬೇಕಾಗಿದೆ. ಕೊಂಚ ಯಾಮಾರಿದ್ರು ಅಪಘಾತ ಗ್ಯಾರಂಟಿ. ರೋಡ್ ಭಾರಿ ಹಾಳಾಗಿದೆ. ಇಲ್ಲಿ ದಾವಣಗೆರೆಯಲ್ಲಿ ಬನ್ನಿ ಒಟ್ಟು ಮುಂದಂತ ಆಟೋಗಳು ಬಸ್ಗಳು ಓಡಾಡೋಕ್ಕಾಗಲ್ವಾ, ದೇಶಗಳ ಓಡಾಡೋಕ್ಕಾಗಲ್ವಾ? ಬಂದು ಸಿಗ್ನಲ್ ತಗ್ಗಿಬಿಟ್ಟಿರುತ್ತೆ, ಗಾಡಿಯಲ್ಲೇ ಬಂದು ಬಿದ್ದು ಬರ್ತಾವೆ ಗಾಡಿಗಳು. ನೀವೇ ನೋಡಿ, ಬಳ್ಳಿ ಹೋಟ್ಲು, ಜಯ ಸಕಲ್ಲು, ಇಲ್ಲಿ ಇದಕ್ಕೆ ಬಂದು ನರ್ಸಾಬಾರು, ಮುಂದ್ಗಡೆ ಹೋದ್ರೆ ನಿಟ್ಟೋಳಿ ರೋಡು, ಐಟಿಐ ಗೇಟು, ಅದೆಲ್ಲ ರೋಡ್ ಬಿದ್ದಾಗ ಭಾರಿ ಗುಂಡಿ ಹಾಳಾಗ್ಯವ್ರಿ. ಗಾಡಿ ಓಡ್ಸೋಕ್ಕಾಗಲಿ ತೆಗ್ದಿದ್ದು ಗರ್ಭಿಣಿ ಹೆಣ್ಮಕ್ಳು ಬಂದ್ರೆ ಭಾರಿ ನೋವಾಗತ್ತವ್ರಿಗೆ. ಗರ್ಭಿಣಿ ಹೆಣ್ಮಕ್ಳಿಗೆ ಎಚ್ಚೆತ್ತಾಕಿ ಹೊಟ್ಟೆಲ್ಲ ಹಿಡ್ಕೊಂಡ್ಬಿಡ್ತಾರೆ. ಆಫೀಸಿನ ಜನಗಳಿಗೆ ಭಾರಿ ಇದು ಬರುತ್ತೆ. ಎಲ್ಲ ಈಗ ಅವ್ರ ಬಳಿ ಹೊರಕ ಸಹ ಯಾರಿಗೆ ಕಾಲಿ ದಾವಣಗೆರೆಯಲ್ಲಿ ಯಾರಿಗೆ ಕಾಯಂಗಿಲ್ಲ. ನಂಗೆ ಹಾಕ್ಬೇಕು ನಂಗೆ ಹಾಕ್ಬೇಕಂತಾರ. ನಿಮ್ಮಂತ ಟಿವಿನ ಮಧ್ಯಮ ಬಂದು ಕಾರ್ಪೊರೇಷನ್ ಕಮಿಷನರು, ನಮ್ಮ ಇಂಜಿನಿಯರ್ಸ್ಗಳು, ಎಲೆಕ್ಟ್ರಿಕಲ್ ಇಂಜಿನಿಯರ್ಸು, ಈ ಯಾರು ನೀರು ಕೊಡ್ತಕ್ಕಂಥ ಇಂಜಿನಿಯರ್ಸ್ ಏನಿದಾರಲ್ಲ ಅವ್ರು 24/7 ಅವ್ರನ್ನೂ ಕರ್ಕೊಂಡು ಎಲ್ಲ ಕಿತ್ತಾಕ್ತಿರ್ತಾರೆ. ನೀರು ಲೀಕ್ ಆಗ್ತಿರುತ್ತೆ ಮತ್ತು ರೋಡನ್ನು ಡ್ಯಾಮೇಜ್ ಮಾಡ್ತಕ್ಕಂಥದ್ದಿದೆ. ಈಗ ನಾವು ಪಾರ್ಟ್ ಫಿಲ್ಲಿಂಗನ್ನು ಶುರು ಮಾಡಿದ್ದೇವೆ. ಈಗ ಟೆಂಡರ್ ಆಗಿದೆ. ಹರಡಿ ರೋಡ್ದು ಕೂಡ ನಾವು ಶುರು ಮಾಡಿದ್ದೇವೆ. ಸಾರ್ವಜನಿಕರು ನಮ್ಮ ಜೊತೆ ಸಹಕಾರ ಕೊಡಬೇಕು. ಈಗ ಟ್ರಾಫಿಕ್ ಇರೋ ರಸ್ತೆಯಲ್ಲಿ ನಾವು ರಾತ್ರಿ ಹಾಕದೆ ಬೆಳಗ್ಗೆ ಹಾಕೋಕ್ಕಾಗತ್ತಾ? ಅದು ಸಿಮೆಂಟ್ ವೆಟ್ ವೇಸ್ಟನ್ನು ಹಾಕಿದ್ರೆ ಹಾಳಾಗುತ್ತೆ. ಇಲ್ಲ ನೀವು ಡ್ಯೂಪ್ಲಿಕೇಟ್ ಕೆಲಸ ಮಾಡಿಬಿಡ್ತೀರಿ ಅಂತೇಳಿ ನಂಬಿಕೆನೇ ಇಲ್ಲ ನಮ್ಮ ಅಧಿಕಾರಿಗಳ ಮೇಲೆ. ಅಂದರೆ ಸಾರ್ವಜನಿಕರು ಹೇಗೆ ಕೆಲಸ ಮಾಡೋದು? ನೀವು ಇನ್ನೊಂದು ಸರ್ಕಲ್ ಹತ್ರ ಹೋಗಿದ್ದಾರೆ ಹೆಣ್ಮಗಳು, ಅಲ್ಲೋದ್ರೂ ಕೂಡ ಅಲ್ಲಿ ನೀವು ಮಾಡಬೇಡಿ ಅಂತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ನಿರ್ದಾಕ್ಷಿಣ್ಯವಾಗಿ ನಾವು ಕ್ರಮ ಕೈಗೊಳ್ತೀವಿ. ಈಗಾಗಲೇ SP ಮೇಡಮ್ ಅವ್ರಿಗೆ ನಾವು ತಿಳಿಸಿದ್ದೇವೆ. ಅದು ಕೂಡ ಸಾರ್ವಜನಿಕರ ಕೆಲಸನ ಅಡ್ಡಪಡಿಸೋದೇ ಕೂಡ FIR ಕೂಡ ಮಾಡ್ತೇವೆ. ನೀವು ಕ್ವಾಲಿಟಿ ಏನೋ ಇದ್ದರೆ ನನ್ನ ಮೇಲೂ ದೂರು ದಾಖಲು ಮಾಡ್ಬೋದು. ಅವ್ರು